ಗಾಯ್ಸ್, ಅಸ್ಸಲಾಂ ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನಂದು ಡೇ 1 ಬ್ಲಾಗ್ ಸ್ಟಾರ್ಟ್ ಆಗಿದೆ. ಧಮ್ಸಂದರಿಂದ ಹೊಸಕೋಟೆಗೆ ಹೋಗ್ತಾ ಇದ್ದೀವಿ ನಾವು. ಹೋಗಿದ್ದಾದ್ಮೇಲೆ ಸ್ಪಾಟಿಗೆ ಬಂದು ಸ್ಪಾಟಿಂದ ಎಲ್ಲ ಕನೆಕ್ಷನ್ ಹಾಕೊಂಡು ನಮ್ಮ ಮೊಯ್ನವರು ವೆಲ್ಡಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೊಯ್ನ್ ಕ್ಲೀನಾಗಿ ವೆಲ್ಡಿಂಗ್ ಮಾಡಿ ಮೊಯ್ನ್. ಆಮೇಲೆ ಪೈಪ್ ಬೇಕಿತ್ತು, ಹೊಸಕೋಟೆ ಟೋಲ್ ಹತ್ರ ಹೋಗಿದೆ. ಪೈಪ್ ಇಸ್ಕೊಂಡ್ಬಂದು ನಾನು ಎಲ್ಲ ನಿಲ್ಲಿಸ್ಬಿಟ್ಟು ಇಲ್ಲಿ ಮೊಯ್ನ್ ನೋಡಿದ್ರೆ ಇನ್ನೂ ವೆಲ್ಡಿಂಗ್ ಮಾಡ್ಕೊಂಡಿದ್ರು. ಮೊಯ್ನ್ ಕ್ಲೀನಾಗಿ ವೆಲ್ಡಿಂಗ್ ಮಾಡಿ ಆಮೇಲೆ 5 ಮಿನಿಟ್ಸ್ ಬ್ರೇಕ್ ಇಸ್ಕೊಂಡು ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಜ್ಯೂಸ್ ಕುಡ್ಕೊಂಡು ನಾವು ತಿರ್ಗಾ ಪೈಪ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪೈಪ್ ಎಲ್ಲ ಕಟ್ ಮಾಡಿ ಆದಮೇಲೆ ಸೆಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ನಮ್ಮ ಬ್ರದರ್ ಮೊಹಮ್ಮದ್. ಪೈಪ್ ಎಲ್ಲ ಕಟ್ಟಿದ್ದು ಸೆಟ್ಟಿಂಗ್ ಆದಮೇಲೆ ವೆಲ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ತಿರ್ಗಾ ಮೊಯ್ನು ಎಲ್ಲ ಸೆಟ್ಟಿಂಗ್ ಆದಮೇಲೆ ಕ್ರೇನ್ ಬಂತು. ಕ್ರೇನ್ಗೆಲ್ಲ ಸೆಟ್ಟಿಂಗ್ ಮಾಡಿಸಿ ನಾನು ಹಗ್ಗ ಎಲ್ಲ ಕಟ್ಕೊಂಡು ಎತ್ತ ಮೇಲೆ ಇಟ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಸೆಟ್ಟಿಂಗ್ ಆದಮೇಲೆ ವೆಲ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವೆಲ್ಡಿಂಗ್ ಎಲ್ಲ ಕ್ಲೀನಾಗಿ ಆದಮೇಲೆ ಕ್ರೇನ್ಗೆಲ್ಲ ಬೆಲ್ಟ್ ತೆಗೆದ್ಬಿಟ್ಟು ರಿಟರ್ನ್ ಕಳಿಸಿದ್ದೀನಿ. ರಿಟರ್ನ್ ಕಳಿಸಿದಾದ್ಮೇಲೆ ಮೊಹಮ್ಮದ್ ಅವರು ಗ್ರೈಂಡಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು. ವೆಲ್ಡಿಂಗ್ ಮಾಡ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ಸಾಯಂಕಾಲ ಆಯಿತು. ಎಲ್ಲ ಟೂಲ್ಸ್ ಎತ್ಬಿಟ್ಟು ತಿರ್ಗಾ ನಾಳೆ ಬರೋಣ ಅಂತ ಎಲ್ಲ ಸೈಡಲ್ಲಿ ಎತ್ತಿದ್ಬಿಟ್ಟು ಹೋಗೋ ದಾರಿ ಎಲ್ಲ ಬಂಗಾರಪೇಟೆ ಚಾ ಸಿಕ್ತು. ಹೋಗ್ಬಿಟ್ಟು ಮಸಾಲೆ ತಿನ್ಕೊಂಡು ನಾವು ಮೊಯ್ನವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿ ತಿಂತಾರೆ, ಡಬಲ್ ಚೇರ್ ಹಾಕ್ಕೊಂಡು. ಇವತ್ತಿನ ಬ್ಲಾಗ್ ನನ್ನ ಫಿನಿಶ್ ಆಯಿತು. ನಾಳೆ ಬ್ಲಾಗ್ ಸಿಗೋಣ. ನಮ್ಮ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್.